ಒಂದು ಇರುವಿ. ಇಬ್ರು ಗೆಳೆಯರಿದ್ರು. ಬಹಳ ದಿನ ಆಗಿತ್ತು, 2-3 ವರ್ಷ ಆಯ್ತು ನಮ್ಮ ಗೆಳೆಯಾಗ ಭೇಟಿ ಆಗಿಲ್ಲ ಅಂತೇಳಿ ಸಕ್ರಿ ಬೆಟ್ಟದಿಂದ ಇರುವೆ ಇಳಿದು ಎಲ್ಲಿಗೆ ಬಂತಂದ್ರ ಬೇವಿನ ಬಡ್ಡೆ ಆಗಿರುವಂತ ಗೆಳೆಯನಿಗೆ ಭೇಟಿ ಆಗಕ್ಕೆ ಬಂತು. ಗೆಳೆಯನ ಮಾತ್ರ ಬಂತು, ನಿಮ್ಮ ಗೆಳೆಯ ಬಂದ ನೋಡ್ರಿ ಅಂತೇಳಿ ಏನು ಬೇವಿನ ಬಡ್ಡೆ ಆಗಿರುವಂತ ಇರುವಿ ಹೆಂಡತಿ ಹೇಳಿದ್ಲು, ನಿಮ್ಮ ಗೆಳೆಯ ಬಂದಾರ ನೋಡ್ರಿ, ಬಹಳ ದೂರದಿಂದ ಸಕ್ರಿ ಬೆಟ್ಟದಾಗಿರ್ತಾರಲ್ಲ, ಬಂದಾರ ನಿನ್ನ ಬೆಟ್ಟಿಗೆ ಅಂದಾಗ ಆ ಹೊರಗಡೆಯಿಂದ ಬೇವಿನ ಬಡ್ಡೆ ಆಗಿದ್ದಂತ ಇರುವಿ ಹೊರಗೆ ಬರ್ತದ. ಇಬ್ರು ಕೂಡ ಗೆಳೆಯರು ಬಹಳ ದಿನ ಆಯ್ತು ಭೇಟಿ ಆಗಿದ್ದಿಲ್ಲ, ಮನ್ಯಾಗ ಕರ್ಕೊಂಡು ಹೋಗ್ತಾರ, ಸಮಾಲೋಚನೆ ಮಾಡ್ತಾರ, ನೀ ಆರಾಮದಿಯ, ಮಕ್ಕಳು ಹೆಂಗ, ಸಂಸಾರ ಹೆಂಗ, ಪರಿವಾರ ಏನೇನೆಲ್ಲ ವಿಚಾರ ಮಾಡ್ತಾರ. ವಿಚಾರ ಮಾಡಿದ ಮೇಲೆ ಸಕ್ರಿ ಬೆಟ್ಟದಲ್ಲಿ ಇರುವಂತ ಇರುವಿ, ನಾ ಇನ್ನು ಹೊಕ್ಕಿನಪ್ಪ ನಮ್ಮೂರಿಗೆ ಅಂತ, ನನ್ನ ಜಾಗಕ್ಕೆ ನಾ ಹೊಕ್ಕಿನಿ ಅಂದಾಗ ಆಯ್ತಪ್ಪ ಅಂತೇಳಿ ಹೊರಗೆ ಕಳ್ಸಾಕ ಬಂದಾಗ ಆ ಸಕ್ರಿ ಬೆಟ್ಟದ ಇರುವಿ ಆ ಬೇವಿನ ಗಿಡದಾಗಿರುವಂತ ಇರುವಿಗೆ ಹೇಳ್ತದ, ಭಾಳ ದಿನ ಆಯ್ತಪ್ಪ ನಿಮ್ಮೂರಿಗೆ ನಾ ಬಂದಿನಿ ನಿನ್ನ ಹತ್ರ, ನೀನು ನಮ್ಮೂರಿಗೆ ನನ್ನ ಹತ್ರ ಬಾ ನಾಳೆ ಅಂತ ಹೇಳಿ ಕೆಶಿಂದ ಆ ಸಕ್ರಿ ಬೆಟ್ಟದ ಇರುವಿ ಇದಕ್ಕೆ ಹೇಳ್ತದ. ಹೇಳಿದ ಮೇಲೆ ಆಯ್ತಂತ ಹೇಳಿ ಒಂದು 4-6 ದಿನ ಕಳೆದಿರ್ತದ್ರಿ. 4-6 ದಿನ ಕಳೆದ ಮೇಲೆ ಆ ಬೇವಿನ ಗಿಡದನ ಏನು ಇರಿವಿತ್ತಲ್ರಿ ಹೊರಡಾಕ್ ತಯಾರಾಗ್ತದ. ಹೆಂಡತಿ ಕೇಳ್ತಾಳೆ, ಎಲ್ಲಿಗೆ ಹೊಂಟಿರಿ ಅಂದಾಗ, ಇಲ್ಲ ಸಕ್ರಿ ಬೆಟ್ಟದೊಳಗ ಮೊನ್ನೆ ಬಂದಿದ್ನಲ್ಲ ನನ್ನ ಸ್ನೇಹಿತ, ಒಂದು 4 ದಿನ ಬಾ ಅಂದಾನ, ಆರಾಮ್ ಇದ್ದು ಬರ್ತೀನಿ ಅಂಥೇಳಿ ಕಿಶಿನ್ ತಯಾರಾಗೋಣ. ಆ ಹೆಂಡತಿ ಏನು ಮಾಡ್ತಾಳಂದ್ರ ಆ ಬೇವಿನ ಬಡ್ಡಿಯೊಳಗಿರುವಂಥ ಇರುವಿಗೆ ಭಾಳ ದೂರ ಅದ್ರಿ ದಾರಿ, ಒಂದಿಷ್ಟು ಬುತ್ತಿ ಕಟ್ಟಿ ಕೊಡ್ತೀನಿ ಅಂತ ಹೇಳಿ ಒಂದಿಷ್ಟು ಬುತ್ತಿ ಕಟ್ಟಿ ಕೊಡ್ತಾ ತಗೊಂಡು ಸಕ್ರಿ ಬೆಟ್ಟಕ್ಕೆ ಹೋಗ್ತದ. 2-3 ದಿನ ಕಳೀತದ. ಸಕ್ರಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಭಾಳ ದೂರ ಇರ್ತದ, ಹೊಂಟಿರ್ತದ, ದಾರ್ಯಾಗ ಹಸಿವಾದಾಗ ಊಟ ಮಾಡ್ತದ, ಮಾಡಿ ಹೋಗ್ತದ. ಹೋದ್ಮೇಲೆ ಬಂದ್ಯಾ ಗೆಳೆಯ ಬಾ ಅಂತ ಹೇಳಿ ಆ ಸಕ್ರಿ ಬೆಟ್ಟದ ಇರುವಿ ಅವನು ಸ್ವಾಗತ ಮಾಡ್ಕೋತದ. ಎಲ್ಲ ಇಬ್ರು ಯೋಗಕ್ಷೇಮ ವಿಚಾರ ಮಾಡ್ತಿರ್ತದ, ಊಟ ಮಾಡ್ತಿರ್ತಾರ, ಊಟಕ್ಕೆ ಕೊಟ್ಟಿರ್ತಾರ. ಊಟಕ್ಕೆ ಕೊಟ್ಟಂತ ಸಂದರ್ಭದೊಳಗ ಏನು ಊಟ, ಸಕ್ರಿ ಬೆಟ್ಟ ಅಂದ್ರೆ ಭಾಳ ಸಿಹಿ ಇರ್ತದ್ರಿ. ಸಕ್ರಿ ಬೆಟ್ಟ ಅಂದ್ರೆ ಭಾಳ ಸಿಹಿ ಇರ್ತದ. ಆದ್ರೆ ಈ ಬೇವಿನ ಗಿಡದ ಇರುವಿಗೆ ಮಾತ್ರ ಕೈ ಹತ್ತಾಕತ್ತಿರ್ತದ. ಊಟ ಭಾಳ ಸಿಹಿ ಇರ್ತದ, ಇದಕ್ಕೆ ಮಾತ್ರ ಉಂಡುಗಳೇ ಭಾಳ ಕೈ ಹತ್ತಿರ್ತದ. ಅದಕ್ಕೆ ಮನಸ್ಸು ಮಾರಿ ಸಾಣದು ಮಾಡ್ತದ. ಯಾಕೋ ಗೆಳೆಯ ಮಾರಿ ಯಾಕೆ ಸಾಣದು ಮಾಡಿದಿ ಅಂದಾಗ, ನೋಡಪ್ಪ ನನ್ನಲ್ಲಿ ನಾ ಬೇವಿನ ಗಿಡದ ಬಡ್ಡ್ಯಾಗ ವಾಸ ಮಾಡೀನಿ, ನನ್ನಲ್ಲಿ ಬಡತನ ಅದ, ನಾ ಉಂಡ ಆಹಾರ ಎಲ್ಲ ಕೈ ಆಗಿರ್ತದ, ನೀ ಭಾಳ ಶ್ರೀಮಂತದಿ, ಸಕ್ರಿ ಬೆಟ್ಟದಾಗದಿ, ನಿನ್ನ ಬಲ್ಲಿ ಬಂದ್ರು ಕೂಡ ಕಹಿನೇ ಅದಲ್ಲ ಎಲ್ಲ ಊಟ ಅಂದಾಗ, ಇಲ್ಲೋ ನಾ ಸಕ್ರಿ ಬೆಟ್ಟದಾಗದೀನಿ, ಭಾಳ ಸಿಹಿ ಅದ ಎಲ್ಲ ಅಡಿಗೆ, ನಿನಗ್ಯಾಕೆ ಕೈ ಹತ್ತಾಕತ್ತದ ನನ್ನ, ಇಲ್ಲಪ್ಪ ನನ್ನ ಹಣೆ ಬರನೆ ಹಂಗೆ ಅದ ಅಂತ ಅದು ಅಂದಾಗ, ಇಲ್ಲಿಲ್ಲ ಮತ್ತು ನಿನ್ನ ಹೆಂಡತಿ ಏನಾರೇ ಬುತ್ತಿ ಕಟ್ಟಿ ಕೊಟ್ಟಿಲ್ಲ. ಹೌದು, ಏನು ಬೇವಿನ ಬೀಜ ಕಟ್ಟಿ ಕೊಟ್ಟಿದ್ಲು. ಆ ಬೇವಿನ ಬೀಜ ತಗೊಂಡು ಏನು ಮಾಡಿತ್ತಂದ್ರೆ ಇರುವಿ ಬಾಯಾಗಿ ಹಿಡ್ಕೊಂಡಿತ್ರಿ. ಗಂಟಲ್ದಾಗ ಬೇವಿನ ಬೀಜ ಹಿಡ್ದದ, ಅದ್ರ ಮ್ಯಾಲ ಸಕ್ರಿ ಉಂಡಿ ತಿನ್ನಾಕತ್ತದ, ಹ್ಯಾಂಗ ಸಹಿ ಎತ್ತದ. ಒಳಗ ಗಂಟಲ್ದಾಗ ಬೇವಿನ ಬೀಜ ಅದ, ಇದು ಸಕ್ರಿ ಉಂಡಿ ತಿಂದ ಮೇಲೆ ಒಳಗೆ ಹೋಗುವಾಗ ಕಹಿಯಾಗಿ ಒಳಗೆ ಇಳಿತಿತ್ತದು. ಕಹಿಯಾಗಿ ಒಳಗೆ ಇಳಿತಿತ್ತು. ಆ ಇರಿಬಂತು ಬಾಯಾಗಿ ಏನಾರು ಹಿಡಿದು, ಏನು ಹೌದು ನನ್ನ ಹೆಂಡತಿ ಬುತ್ತಿ ಕಟ್ಟಿ ಕೊಟ್ಟಿದ್ಲು, ಬೇವಿನ ಬೀಜ ಗಂಟಲ್ದಾಗ ಹಿಡ್ದೀನಿ, ಮೊದಲು ಅದನ್ನು ಉಗುಳು ಅಂತದು. ಮೊದಲದು ಬಾಯನ್ನು ಬೇವಿನ ಬೀಜ ಉಗುಳು, ಅವಾಗ ಈ ಸಕ್ರೆ ಉಂಡೆ ಏನಿರ್ತದಲ್ಲ ಊಟ ನಿನಗೆ ಸಹಿ ಹತ್ತದ, ಒಳಗೊಂದು ಇಟ್ಕೊಂಡೆ ಅಂದ್ರೆ ನಿನಗೆ ಹಂಗೆ ಸಹಿ ಹತ್ತೋದು ಅಂತೇಳಿ ಆ ಇರೇವಿ ಹೇಳ್ತಂತ. ಅವಾಗ ಆ ಬೇವಿನ ಬೀಜ ತೆಗೆದು ಹೊರಗೆ ಹೋಗೋದ ಮ್ಯಾಲ ಸಕ್ರೆ ಉಂಡೆ ತಿಂದಾಗ ಸಿಹಿ ಹತ್ತಂತ ಹೇಳಿಕೆ ತಾತ್ಪರ್ಯ ಏನು ಅಂತಂದ್ರ, ಕಹಿಯಾದ ವಿಷವನ್ನ, ಬೇವಿನ ಬೀಜದಂತ ವಿಷವನ್ನ, ನಾನು ನನ್ನದು ಅನ್ನುವಂಥ ವಿಷವನ್ನ, ನನ್ನಿಂದ ಈ ಜಗತ್ತು ನಡೆದ ಅನ್ನುವಂಥ ವಿಷವನ್ನ ಯಾವ ರೀತಿಯಾಗಿ ಗಂಟಲದಾಗ ಇಟ್ಕೊಂಡಾಗ ಅದು ಕಹಿಯಾಗಿ ನಮ್ಮ ದೇಹದೊಳಗೆ ಹೋಗುತ್ತದೆ ಹೊರತಾಗಿ ಸಿಹಿ ಅನ್ನೋದು ಬರೋದಿಲ್ಲ ಅಂಥೇಳಿ ಒಬ್ಬ ಮಹಾನುಭಾವರು ಉದಾಹರಣೆಯನ್ನು ಕೊಟ್ಟು ಆ ಇರುವಿ ಮಾಡ್ಕೋ ಜೀವನದಾಗ. ಏನು ಮಾಡ್ಕೋ ಅಂದ್ರೆ ಹೆಂಡತಿ ಮಾಡ್ಕೊಳ್ಳೋದಲ್ಲ. ಹೆಂಡತಿ ಮಾಡ್ಕೊಂಡು ಸುಖ ಅದ್ರಿ, ನಾ ಏನು ಮಾಡ್ರಿ ನನಗೇನು ಸುಖ ಅದ. ಹಿಂಗೆ ಹೆಣ್ಣು ನೋಡಕ್ ಹೋಗಿದ್ದೀನಿ ಒಬ್ಬ, ವಯಸ್ಸಾಗಿದ್ದು ಹೆಣ್ಣು ನೋಡಕ್ ಹೋಗಿದ್ದ. ಮನ್ಯಾಗ ಆ ಹುಡುಗಿ ಮನ್ಯಾಗ ತಾಯಿ ತೀರ್ಕೊಂಡಿದ್ರಿ, ತಂದಿದ್ದ. 3 ಜನ ಹೆಣ್ಮಕ್ಳು, 3 ಜನ ಹೆಣ್ಮಕ್ಳಿದ್ರು. ಅವು ಸ್ವಲ್ಪ ತೊದಲಿಸ್ತಿದ್ದು ರೀ, ಹುಡುಗಿಯರು ತೊದಲಿಸ್ತಿದ್ರಂದ್ರೆ ಎಬಡಿಸ್ತಿದ್ರಿ, ಅರ್ಥ ಆತಲ್ಲ.
ಎಬಡಿಸ್ತಿದ್ರು. ತಂದು ಹೇಳಿದ್ದ, ನೋಡ್ರಿವ ಭಾಳ ದಿನ ಆಯ್ತು ನಿಮ್ಮ ಲಗ್ನ ಮಾಡ್ಬೇಕತ್ತೀನಿ, ವರಗಳು ಬರ್ತಾವ ತಿರುಗಿ ಹೋಗ್ತಾವ, ಅದಕ್ಕಾಗಿ ನಿಮಗೆ ಎಷ್ಟೊಂದು ವರ ನೋಡ್ಯಾವ, ಯಾಕೆ ನೀವು ಎಬಡಿಸ್ತೀರಿ, ಒಂದು ಕೆಲಸ ಮಾಡ್ರಿ, ವರ ನೋಡ್ಲಾಕ ಬರ್ತಾನಲ್ಲ ಒಟ್ಟ ನೀವು 3 ಮಂದಿ ಮಾತಾಡಬೇಡ್ರಿ ಅಂತ ನಾವು ತಂದು. ಒಟ್ಟ ಮಾತಾಡಬೇಡ್ರಿ, ಅವ್ರು ಏನು ಕೇಳಿದ್ರು ನಾನೇ ಹೇಳ್ತೀನಿ, ನೀವು ಸುಮ್ಮ ಕುಂದ್ರಿಂದ. ನೋಡ್ಲಾಕ ಭಾಳ ಚಂದಿದ್ರು, ಆದ್ರೆ ಸ್ವಲ್ಪ ಎಬಡಿಸ್ತಿದ್ರು. ಆಯ್ತಪ್ಪ ಯಾಕಾಗಲ್ಲತ್ತೋ ಅಂಥೇಳಿ 3 ಮಂದಿ ಹುಡುಗಿಯರಿದ್ರಲ್ರಿ, ಒಂದೇ ಹುಡುಗಿನ ತೋರ್ಸಾಕತ್ತಿದ್ದ. ಆಯಿತು, ವರ ಬಂದ, ತಂದೆ ತಾಯಿ ಯಾರ್ಯಾರು ಹುಡುಗರು ಗೆಳೆಯರು ಬಂದಿದ್ರು, ಸಕ್ಕರೆ ನೀರು ಕೊಟ್ಟರು, ಚಹಾ ಕೊಟ್ಟರು, ಆಯ್ತು ನಾಷ್ಟ ಕೊಟ್ಟರು, ಹುಡುಗಿನ ತಂದು ಕುಂದಿರಿಸಿದ್ರು. ಆ ಹುಡುಗಿಯಿಂದ ಅವ್ರ ತಂಗಿ 2ನೇದಕ್ಕಿ ಬಂದಿದ್ಲು, 3ನೇದಕ್ಕಿ ಬಾಗಿಲ್ದಾಗ ನಿಂತಿದ್ಲು. ನಿಂತ ಮೇಲೆ ಈಕಿ 1ನೇದಕ್ಕಿ ಏನದ ಕೂತಿದ್ರಿ ಕುರ್ಚಿ ಮ್ಯಾಗ. ಕೂತ ಮ್ಯಾಲ ಆ ಹುಡುಗನ ತಂದೆಂದ, ನಾಷ್ಟ ಯಾರು ಮಾಡಿರಿ, ಭಾಳ ಚಲೋ ಆಗ್ಯದ ನೋಡ್ರಿ ಅಂದ್. ನೋಡ್ರಿ ಅವ್ರ ಅಪ್ಪ ಅವ ಹೇಳ್ಬೇಕು ಅನ್ನೋದ್ರಾಗ ಈ ಹುಡುಗಿ ಸುಮ್ ಕುಂದ್ರಲ್ಲಿ ಹಿಂದೆ ನಿತ್ತಕ್ಕಿ, ನಾತ್ತ ನಾನೇ ಮಾದೀನಿ ಅನ್ಲಕ್ಕಿ. ಎಲ್ಲ ಇವನು ಅದು ಮೂಕಿದ್ದಂಗೆ ಅದು ಓಯಪ್ಪ ಅಂದ ವರ ಅಲ್ಲ. ಇವ್ರು ಆಕೆ ಹೆಂಗಿರ್ಬೇಕು, ಹಿಂದೆ ನಿಂತಿದ್ದು ಮೂಕದು ಓಯಪ್ಪ, ಮತ್ತು ಹೊಸು ಅವೇ ಇರ್ತಾವ, ಚಕ್ಕರೆ ಮಾಡು ಮಾತಾಡ್ಸಕ್ಕಿ. ನಾ ತವ್ರಪ್ಪನ, ನಿನ್ನ ಹೆಸರು ಏನವ, ನನ್ನ ಹೆಸರು ದಾಟ್ಯಾಯಿನಿ ಅನ್ಲಕ್ಕಿ. ಮುಗಿದೋಯ್ತಲ್ಲ, ಮುಗಿದೋಯ್ತು, ಈತಾಯ್ತು. ಅಪ್ಪ ಪಾತಾಡ್ಬಿಟ್ಟಿದ್ದೆ, ನೀವಿಬ್ರು ಯಾಕೆ ಪಾತಾಡಿದ್ರೆ ಪೋತಡಿ ಅಂತೇಳಿ ಆಕೆ ಬಾಗಲ್ದಾಗ ನಿತ್ತಕ್ಕೆ ಅಂದ್ಲು. ಇವು 3 ಅವೇ ಅದಾವ ಬಿಡಪ್ಪ ಅಂತೇಳಿ ಕಿಶಿಂದ ಹಾದ್ರಂತ ಹೊಳ್ಳಿ ಹೇಳಿ ಕಳಿಸ್ತೀವತ್ತ. ನಮ್ಮ ಲಗ್ನ ಇಂಥವು ಪುಣ್ಯಾತ್ಮರೇ. ಅದಕ್ಕೆ ಗಂಟು ಹಾಕೊಳ್ಳೋದಂತಂದ್ರೇನು, ಸದ್ಗುರುನಾಥನ ಕಡೆ ಬಲ ಇರ್ತದ, ಯಾವನ ಕಡೆ ತೋಳು ಬಲ ಇರ್ತದ, ಅಧಿಕಾರ ಬಲ ಇರ್ತದ, ಅವನ ಕಡೆ ನ್ಯಾಯ. ಒಂದೊಂದು ಕಡೆ ರೀ, ನಿಮ್ಮೂರಾಗ ಹಂಗೇನಿರ್ಲಕ್ಕಿಲ್ಲ. ವಿಕ್ರಮಾದಿತ್ಯನ ಕಾಲಕ್ಕೆ ಪ್ರಜೆಗಳನ್ನು ತನ್ನ ಮನೆ ಮಕ್ಕಳಂಗ ನೋಡ್ಕೋತಿದ್ದ ವಿಕ್ರಮಾದಿತ್ಯ ರಾಜ. ಹಿಂಗೆ ತನ್ನ ರಾಜಧಾನಿಯನ್ನೆಲ್ಲ ತಿರುಗಾಡ್ಕೋಂತ ಕುದುರೆ ಮ್ಯಾಲ ಒಬ್ಬ ಸೇವಕನ ಕರ್ಕೊಂಡು, ರಾಜನ ವೇಷ ಅಲ್ರಿ, ಮತ್ತೊಂದು ಬೇರೆ ವೇಷ ಹಾಕ್ಕೊಂಡು. ಯಾಕೆ ರಾಜ ಬಂದಾನಂದ್ರೆ ಯಾವನೊಬ್ಬರು ಅಪರಾಧ ಮಾಡ್ತಿದ್ದಂದ್ರೆ ರಾಜನ ನೋಡಿ ಮತ್ತವ ದೂರ ಸರಿದು ಮತ್ತೆ ರಾಜ ಹೋದ್ಮೇಲೆ ತನ್ನ ಕೆಲಸ ಚಲೋ ಮಾಡ್ತಾನಂತೇಳಿ ಬೇರೆ ವೇಷ ಹಾಕ್ಕೊಂಡು ಲೋಕದ ಉದ್ಧಾರ ಹ್ಯಾಂಗೆ ನಡೆದದ, ಕೆಲಸ ಹ್ಯಾಂಗೆ ನಡೆದದ, ಯಾರು ಪುಂಡ್ರು ಪುಡಾರಿಗಳು ಒಳ್ಳೆಯವ್ರ ಮೇಲೆ ದೌರ್ಜನ್ಯ ಮಾಡಕತ್ತಾರ, ಇವೆಲ್ಲವನ್ನು ಕೂಡ ನೋಡ್ಕೋ ಸಲುವಾಗಿ ಒಂದು ಊರಿಗೆ ಹೋಗುತ್ತಾನೆ. ಕುದುರೆ ಮೇಲೆ ಹೊಂಟಂತ ಸಂದರ್ಭ ಒಳಗ ಆ ಊರ ಕಟ್ಟಿ ಮ್ಯಾಗ ಒಂದು ಪಂಚಾಯತಿ ಮ್ಯಾಗ ನ್ಯಾಯ ನಡೆದಿರ್ತದ್ರಿ. ಆ ನ್ಯಾಯ ಏನು ಅಂತಂದ್ರೆ, ಒಬ್ಬ ಆಗರ್ಭ ಶ್ರೀಮಂತ, ಸಾವಿರಾರು ಕೋಟಿಯ ಒಡೆಯ, 3 ಜನ ಗಂಡಸು ಮಕ್ಕಳಿರ್ತಾರ, ಒಂದು ವಿಲ್ ಬರೆದಿಟ್ಟು ತೀರ್ಕೊಂಡಿರ್ತಾನೆ. ಏನು ಅಂದ್ರ, ಎಲ್ಲ ತನ್ನ ಆಸ್ತಿ ಒಳಗ ಮೊದಲನೇ ಮಗನಿಗೆ 1/2 ಅಂಶ, 2ನೇ ಮಗನಿಗೆ 1/5 ಅಂಶ, 3ನೇ ಮಗನಿಗೆ 1/4 ಅಂಶ, ಹಿಂಗೆ ವಿಲ್ ಬರೆದಿಟ್ಟಿರ್ತಾನ. ಎಲ್ಲವೂ ಕೂಡ ಆ ತಂದೆ ಹ್ಯಾಂಗ ವಿಲ್ ಬರೆದಿರ್ತಾನ ಹಾಂಗ ಪಾಲ ಮಾಡಿರ್ತಾರ. ಆದ್ರೆ ಒಂದು ನ್ಯಾಯ ಮಾತ್ರ ಬಂದು ಅಷ್ಟೇ ನಿಂತಿರ್ತದೆ. ಯಾವ ನ್ಯಾಯ ಅಂದ್ರೆ, ಅವ್ರ ಮನ್ಯಾಗ 19 ಕುದುರೆ ಇರ್ತಾವ್ರಿ. ಎಷ್ಟ್ರಿ? 19 ಕುದುರೆಗಳಿರ್ತಾವ. ಹಿಂಗೆ ಮುಂದಿನ ಹುಣ್ಣಿ ಕೂಡು, ಈ ಹುಣ್ಣಿ ಕೂಡವರು 19 ಕುದುರೆ ಪಾಲ ಹ್ಯಾಂಗ ಮಾಡೋದು, 1/2 ಅಂಶ 10 ಕುದುರೆ ಹೋಯ್ತು, 1/5 ಅಂಶ 5 ಹೋಯ್ತು. ಇನ್ನು ಹ್ಯಾಂಗ ಇದನ್ನ ಬಗೆಹರಿಸುಮ್ ಅಂತ ಹೇಳಿ ಕೆಸಿಂದ ಸಮಸ್ಯೆ ಉದ್ಭವ ಆದಾಗ 1/2 ಅಂಶ ಅಂದ್ರೆ ಆ ಕಡೆ 10 ಈ ಕಡೆ 10 ಮಾಡಕ್ ಬರಲ್ಲ, ಒಂದು ಕಡೆ 9 ಉಳಿತದ. ಹ್ಯಾಂಗ ಮಾಡೋದು? 19 ಅದಾವ, 18 ಕುದುರೆ ಹಂಚಬಹುದು, 1 ಕುದುರೆ ಉಳಿತದ, ಅದನ್ನೇನು 1ರಾಗ ಅರ್ಧ ಮಾಡಕ್ ಬರಲ್ಲ. ಅದು ವಸ್ತು ಅಲ್ಲ ಮುರಿದು ಕೊಡಾಕ, ಕುದುರೆ ಅದ, ಒಂದು ಜೀವ ನಾಶ ಆಗುತ್ತದ. ಹ್ಯಾಂಗ್ ಮಾಡುಮ್ ಅಂತೇಳಿ ಹಿಂಗೆ 8 ವರ್ಷ ಹೋಗಿರ್ತದ. ವಿಕ್ರಮಾದಿತ್ಯ ರಾಜ ಬರ್ತಾನ. ಯಾಕ್ರಪ್ಪ ಏನೇನು ನಡೆದದಲ್ಲ ಅಂತ, ಏನೇನು ನಡೆದಲ್ಲ ಅಂತಾನ. ನೋಡ್ರಪ್ಪ ಅದನ್ನ ತಗೊಂಡು ನೀವೇನು ಮಾಡ್ತೀರಿ, ನೀವು ಯಾರು ಅಂತ ಕೇಳ್ತಾನೆ. ನಾ ಯಾರು ತಗೊಂಡು ನೀವೇನು ಮಾಡ್ತೀರಿ, ಏನು ಮಾಡಕತ್ತೀರಿ ಅಂದಾಗ, ನೋಡ್ರಿ ಒಬ್ಬ ಆಗರ್ಭ ಶ್ರೀಮಂತ ಹಿಂಗೆ ವಿಲ್ ಬರೆದು ಇಟ್ಟೋಗ್ಯಾನ. 1ನೇ ಮಗನಿಗೆ 1/2 ಅಂಶ, 2ನೇ ಮಗನಿಗೆ 1/5 ಅಂಶ, 3ನೇ ಮಗನಿಗೆ 1/4 ಅಂಶ ಬರ್ದಾನ. ಎಲ್ಲವೂ ಕೂಡ ಸರಿಯಾಗಿ ಪಾಲ ಮಾಡಿವಿ. ಅವ್ರ ಮನ್ಯಾಗ 19 ಕುದುರೆ ಅವ. ಈ ಕುದುರೆ ಸಮಸ್ಯೆಗೆ ಬಂದು ನಿಂತದಂದಾಗ ಊರು ಮಂದಿಗೆ ಹೇಳ್ರಿ, ಸುತ್ತಲ ಹಳ್ಳಿಯವ್ರಿಗೆ ಹೇಳ್ರಿ, ಡಂಗ್ರ ಹೊಡೆಸ್ರಿ, ನಾಳಿನ ದಿವಸ ಬೆಳಗ್ಗೆ ನ್ಯಾಯ ಮಾಡೋಮು. ಅಲ್ಲ, ನಮ್ಮ ಊರಾಗ ಬಲೆ ಮಂದಿ ಪಂಡಿತರದಾರ, ಹಿರಿಯರದಾರ, ಶಾಣ್ಯರದಾರ, ಆಗಿಲ್ಲ, ನೀ ಏನು ಮಾಡ್ತಿ ಹೋಗು ಅಂದ್ರ ಅವ್ರು. ಅಂದಾಗ ನೋಡಮ್ ಮತ್ತ ನಾಳೆಗೆ ಮಾಡೋ ಮತ್ತ, ಮಾಡ್ಲಿಲ್ಲ ಅಂದ್ರೆ ವಿಚಾರ ಮಾಡೋಮ್ ತಗೋ ಅಂದಾಗ ಎಲ್ಲ ಕಡೆ ಡಂಗ್ರ ಸಾರದ್ರಿ. ಎಲ್ಲ ಊರ್ ಜನ ಬಂದ್ರು. ಎಷ್ಟೋ 100 ವರ್ಷ ಮುಗಿದ್ರು ಮುಗಿಲಾರ್ದಂತ ನ್ಯಾಯ ನಡೆದಪ್ಪ, ಹೋಗುಮ್ ನಡ್ರಿ ಅಂತೇಳಿ ಎಲ್ಲರೂ ಕುದುರೆ ತಗೊಂಡು, ಗಾಡಿ ತಗೊಂಡು ಎಲ್ಲರೂ ಬಂದ್ರು. ನ್ಯಾಯ ಹೂಡಿದ್ರಿ. ರಾಜ ಏನು ಮಾಡಿದ ಅಂದ್ರ 19 ಕುದುರೆ ಏನಿದ್ವಲ್ರಿ ಆ ಶ್ರೀಮಂತನು, ಅದ್ರ ಜೋಡಿ ತಂದೊಂದು
ಕುದುರೆ ತಂದು ಕೊಟ್ಟ. ಎಷ್ಟಾದವು ರೀ? 20 ಕುದುರೆ. ಅದು 20 ಕುದುರೆಯಾಗ ಒಂದೆರಡು ಅಂಶ ಅಂದ್ರೆ 10 ಕುದುರೆ ನೀ ತಗೊಂಡು ಹೋಗು ಮೊದಲನೇ ಮಗ. ಇನ್ನೆಷ್ಟು ಉಳಿದು ರೀ? 10 ಕುದುರೆ ಉಳಿದು. 10 ಕುದುರೆಯಾಗ ಎರಡನೇ ಮಗನಿಗೆ 1 ಅಂಶ. ಎಷ್ಟು? ಎರಡನೇ ಮಗ ಎಷ್ಟು ತಗೋಬೇಕು? 5 ಕುದುರೆ. ನೀ ತಗೋ 15 ಹೋಯ್ತು. ಮೂರನೇ ಮಗನಿಗೆ 4 ಅಂಶ. ಎಷ್ಟು ಉಳಿದಿದ್ದು? 5 ಕುದುರೆ ಉಳಿದಿದ್ದು. 4 ಅಂಶ ಅಂತೇಳಿ ಮೂರನೇ ಮಗನಿಗೆ 4 ಕುದುರೆ ಕೊಟ್ಟ. ಒಂದನೇ ಮಗನಿಗೆ 10, ಎರಡನೇ ಮಗನಿಗೆ 5, ಮೂರನೇ ಮಗನಿಗೆ 4. ತನ್ನ ಕುದುರೆ ತಾವು ತೊಗೊಂಡು ಹೋದ. ಹ್ಯಾಂಗ ಒಂದು ಸಮಸ್ಯೆ ನೂರಾರು ವರ್ಷ ಕಳೆದ್ರು ಕೂಡ ಒಂದು ಸಮಸ್ಯೆ ಬಗೆಹರಿಬೇಕಾದ್ರೆ ಮತ್ತೊಂದು ಕುದುರೆ ತಂದು ಕಟ್ಟಿದ್ನೋ, ಈ ಜಗತ್ತಿನಲ್ಲಿರುವಂಥ ಜೀವಿಗಳೆಲ್ಲರಿಗೂ ಸಂಸಾರ ಅನ್ನುವಂಥ ಜೀವನದೊಳಗ ಸಮಸ್ಯೆಗಳು ಭಾಳ ಅದಾವ. ಅದ್ರಾಗ ಒಬ್ಬ ಹ್ಯಾಂಗ ಕುದುರೆ ತಂದು ಕಟ್ಟದ ಸಮಸ್ಯೆ ಪರಿಹಾರ ಆಯ್ತು. ನಿಮ್ಮ ಸಂಸಾರದಾಗ ಒಬ್ಬನ ತಂಬರಿ. ಯಾರನ್ನ? ರೇವಣ ಸಿದ್ದೇಶ್ವರನ ನಿಮ್ಮ ಸಂಸಾರದಾಗ ತಂದ್ರಿ ಅಂತಂದ್ರ ನಿಮ್ಮ ಸಮಸ್ಯೆ ದುಃಖ ದುಮ್ಮಾನವೆಲ್ಲ ದೂರ ಮಾಡ್ತಾನ ರೇವಣ ಸಿದ್ದೇಶ್ವರ. ನಿಮ್ಮನ್ನು ಉದ್ಧಾರ ಮಾಡ್ತಾನ ರೇವಣ ಸಿದ್ದೇಶ್ವರ. ಮೀರಿ ಯಾವುದೊಂದು ಕಾರ್ಯವು ಕೂಡ ನಡೆಯುವುದಿಲ್ಲ ಅಂತ ಹೇಳಿ 3 ದಿನದ ವಿಚಾರ ನಡೆದ. ಇವತ್ತಿನ ವಿಚಾರ ಏನು ಬರ್ತದ ಅಂತಂದ್ರ, ದೇವಲೋಕದಿಂದ ವಿಷ್ಣು ಬರ್ತಾರೆ, ಬ್ರಹ್ಮ ಬರ್ತಾರೆ, ರುದ್ರರು 3 ಜನ ಬರ್ತಾರೆ ಭೂಲೋಕಕ್ಕ. ಮೊದಲೇ ನಾರದರು ಇರ್ತಾರೆ, ನವಕೋಟಿ ಸಿದ್ಧರು ಇರ್ತಾರೆ, ಎಲ್ಲ ಋಷಿಮುನಿಗಳಿರ್ತಾರೆ. ಅವರು ಬಂದ ಮೇಲೆ ಆ ದೇವಿಯನ್ನ ಕೊಂಡಾಡಿ ಆ ದೇವಿಗೆ ಬಣ್ಣ ಬಣ್ಣದ ವರ್ಣನೆಗಳಿಂದ ಪದಪುಂಜಗಳಿಂದ ಭಕ್ತಿಯಿಂದ ಆಕೆಯನ್ನ ನಮಸ್ಕಾರವನ್ನು ಮಾಡಿ ಎಲ್ಲರೂ ನಮಿಸಿ ಕೊಲ್ಲಾಪುರಕ್ಕೆ ಕಳಿಸಿ ಲಿಂಗ ದೀಕ್ಷೆಯನ್ನು ಮಾಡಿ ನೀನು ಪೀಠಾರೋಹಣವನ್ನು ಮಾಡಿ ತಾಯೇ ಕೊಲ್ಲಾಪುರದ ಆದಿಶಕ್ತಿಯಾಗಿ ಈ ಜಗತ್ತನ್ನು ಬೆಳಗು ಅಂಥೇಳಿ ಕೆಸಿಂದ ಬ್ರಹ್ಮ ವಿಷ್ಣು ರುದ್ರರು ಕೂಡಿಕೊಂಡು ಆಕೆಯನ್ನು ಪೀಠಾರೋಹಣವನ್ನು ಮಾಡಿ ಬರುವಂಥ ಸಂದರ್ಭ. ಮತ್ತು 3ನೇ ಅಧ್ಯಾಯದಲ್ಲಿ ಸೀಮ ನಿಶ್ಚಮರು ಕೂಡ ಬರ್ತಾರೆ. ಅದನ್ನು ಸ್ವಲ್ಪ ನೋಡೋಣ ಕೊನೆಗೆ. ಪುಣ್ಯಾತ್ಮರೇ, ನಿನ್ನೆ ದಿವಸ ನಮ್ಮ ಭಾರತ ದೇಶ ಕಂಡಂತ ಒಬ್ಬ ಸಾಮಾನ್ಯ ಮಹಿಳೆ. ಏನ್ರಿ ಗುರುಗಳ ಸಾಮಾನ್ಯ ಮಹಿಳೆ ಅಂತೀರಿ, ಭಾರತ ದೇಶ ಕಂಡಂತ ಮಹಿಳೆ ಅಂತೀರಿ ಹ್ಯಾಂಗ ಅಂತಂದ್ರ, ತಿಮ್ಮವ್ವ ಅನ್ನುವಂಥ ಹೆಣ್ಣು ಮಗಳು ಈ ಲೋಕವನ್ನು ಬಿಟ್ಟು ಈ ಲೋಕವನ್ನು ತ್ಯಜಿಸಿ ಇವತ್ತಿನ ದಿವಸ ಆಕೆ ಅಂತ್ಯಕ್ರಿಯೆ ಜರುಗಿತು. ಪುಣ್ಯಾತ್ಮರೇ, ಮದುವೆ ಆಗ್ತಾಳೆ ತಿಮ್ಮವ್ವ ಅನ್ನುವಂಥ ಹೆಣ್ಣುಮಗಳು. ಮದುವೆ ಆದಮೇಲೆ ಎಲ್ಲರಿಗೆ ಒಂದು ಬಯಕೆ ಇರ್ತದೆ. ಏನು ಅಂದ್ರೆ ಮಕ್ಕಳನ್ನ ಪಡೆಯೋದು. ಗಂಡಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ನಾನು ಮದುವೆ ಆದ ಮೇಲೆ ಮಕ್ಕಳನ್ನು ಪಡಿಬೇಕು. 1-2 ವರ್ಷ ಕಳೀತು ಅಂತಂದ್ರೆ ಗಾಬರಿಗೊಳ್ಳುತ್ತಾರ. ನನ್ನ ಯೋಗದಾಗ ಮಕ್ಕಳು ಅದಾವೋ ಇಲ್ಲೋ ಅಂತೇಳಿ ಗಾಬರಿಗೊಂಡು ನಾವು ನೀವೆಲ್ಲ ಏನು ಮಾಡ್ತೀವಿ? ಹತಾಶರಾಗ್ತೀವಿ, ದೇವ್ರು ಕೇಳ್ತೀವಿ, ದಿಂಡ್ರು ಕೇಳ್ತೀವಿ, ಡಾಕ್ಟ್ರಿಗೆ ತೋರಿಸ್ತೀವಿ, ಏನೇನೋ ಗದ್ದಲ ಮಾಡ್ತೀವಿ. ಆದ್ರೆ ಆ ಹೆಣ್ಮಗಳು ತಿಮ್ಮವ್ವ ಅನ್ನುವಂಥ ಹೆಣ್ಮಗಳ ಯೋಗದಲ್ಲಿ ನಿನಗೆ ಮಕ್ಕಳಾಗೋದಿಲ್ಲವಾ ಅಂತಂದ್ರು ಕೂಡ ಆಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಏನು ವಿಚಾರ ಮಾಡಿದ್ಲು ಅಂದ್ರೆ, ಈಗ ನಾವು ಆಕ್ಸಿಜನ್ ಪಡ್ಕೊಳ್ತೀವಿ. ದವಾಖಾನೆಗೆ ಒಂದು ಪೇಷಂಟ್ ಹೋಯ್ತು ಅಂದ್ರೆ ಸುಮಾರು 5,000-10,000 ರೂಪಾಯಿ ತಗೋತಾರ ಆಕ್ಸಿಜನ್ ಹಚ್ಚಲಾಕ. ಆದ್ರೆ ಪುಕ್ಕಟೆಯಾಗಿ ಸಾಲುಗಳನ್ನು ಗಿಡಗಳನ್ನು ಹಚ್ಚಿದ್ಲು, ಮರಗಳನ್ನು ನೆಟ್ಲು. ಯಾಕ ಅಂತ ಕೇಳಿದ್ರೆ, ನನಗೆ ಮುಂದೆ ಪದ್ಮಭೂಷಣ ಪ್ರಶಸ್ತಿ ಬರ್ತದ ಅನ್ನೋ ಕಾರಣಕ್ಕಾಗಿ ಅಲ್ಲ, ನನಗೆ ಮಕ್ಕಳಿಲ್ಲ ಅನ್ನುವಂಥ ಕೊರಗು ಹೋಗಿ ಈ ಮರಗಳೇ ಈ ಗಿಡಗಳೇ ನನಗೆ ಮಕ್ಕಳಾಗಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ಸದುದ್ದೇಶ ಇಟ್ಟುಕೊಂಡು ಸಾಲು ತನ್ನ ಆಸ್ತಿಯಲ್ಲಿ ಆಗಲಿ ಎಲ್ಲಿ ಬಯಲು ಬರಡು ಪ್ರದೇಶ ಇರ್ತಾ ಅಲ್ಲೆಲ್ಲ ಹೋಗಿ ಸಾಲು ಗಿಡಗಳನ್ನು ಹಚ್ಚಿದ್ಲು. ಆಕೆಗೆ ಏನು ಹೆಸರು ಬಂತು ಅಂದ್ರೆ ಸಾಲು ಮರದ ತಿಮ್ಮಕ್ಕ ಅನ್ನುವಂಥ ಹೆಸರನ್ನ ಸರ್ಕಾರ ಕೊಟ್ಟ ಮೇಲೆ ರಾಷ್ಟ್ರಪತಿಗಳಿಂದ ಪದ್ಮಭೂಷಣ ಗೌರವವು ಕೂಡ ಆಕೆಗೆ ಬಂತು. ನಿನ್ನೆ ದಿವಸ 108 ವರ್ಷ ಬದುಕಿ ನಿನ್ನೆ ದಿವಸ ಮಕ್ಕಳ ದಿನಾಚರಣೆ ದಿವಸ. ಯಾವ ರೀತಿಯಾಗಿ ಆ ತಾಯಿಗೆ ಮಕ್ಕಳಿರ್ಲಿಲ್ಲಲ್ಲ, ಮಕ್ಕಳ ದಿನಾಚರಣೆ ನಿನ್ನೆ ದಿವಸ ಅವತ್ತೇ ಆಕೆ ದೇಹ ತ್ಯಾಗವನ್ನು ಮಾಡಿ ಇವತ್ತು ಆಕೆಯ ಆ ತಾಯಿಯ ಒಂದು ಅಂತ್ಯ ಸಂಸ್ಕಾರ ಅನ್ನುವಂಥದ್ದು ನೆರವೇರಿತು. ಪುಣ್ಯಾತ್ಮರೇ, ಈ ಜಗತ್ತಿನಲ್ಲಿ ನಮಗೇನೂ ಇಲ್ಲ ಅಂಥೇಳಿ ಕೊರಗೋದು ಬೇಡ ಅಂಥೇಳಿ ಮರಗಳನ್ನು ಗಿಡಗಳನ್ನು ಹಚ್ಚಿದ್ಲು. ಪುಕ್ಕಟೆಯಾಗಿ ಆಕ್ಸಿಜನ್ ವ್ಯವಸ್ಥೆ ಮಾಡಿದ್ಲು. ಗಿಡ ಮರಗಳು ಇದ್ದು ಅಂತಂದ್ರೆ ಮಳೆ ಅನ್ನುವಂಥದ್ದು, ವರ್ಷಧಾರೆ ಅನ್ನುವಂಥದ್ದು, ಈ ಭೂಮಿಗೆ ಮಳೆ ಅನ್ನುವಂಥದ್ದು ಬರಲಿಕ್ಕೆ ಕಾರಣರಾದಂಥ ಆ ತಾಯಿಗೆ ಆ ಭಗವಂತ ರೇವಣ ಸಿದ್ದೇಶ್ವರ ಅವರ ಆತ್ಮಕ್ಕೆ ಯಾವಾಗಲೂ ಕೂಡ ಚಿರಶಾಂತಿಯನ್ನ ಆ ಸಾಲು ಮರದ ತಿಮ್ಮಕ್ಕ ಯಾರದೋ ಒಬ್ಬರ ಉದರದಲ್ಲಿ ಮತ್ತೆ ಜನಿಸಿ ಬಂದು ಪರೋಪಕಾರದ ಕಾರ್ಯವನ್ನ ನಮ್ಮ ಸಮಾಜಕ್ಕೆ ಕೊಡಲಿ ಅನ್ನುವಂಥ ವಿಷಯವನ್ನ ಆ ತಾಯಿಗೆ ಆತ್ಮಶಾಂತಕ್ಕೆ ಒಂದು ಗೌರವವನ್ನು ಸಮರ್ಪಣೆ ಮಾಡಿ ವಿಷಯದಲ್ಲಿ ನಾವು ನೀವೆಲ್ಲ ಮುಂದುವರಿಯೋಣ.
ಕರತಳದಿ ಪಿಡಿದಿರಲು ಸಿದ್ಧನು ಪುರ ಬೆಟ್ಟದಲ್ಲಿ